ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ನವರು ಕೇಳ್ತಿರೋದು ಚುನಾವಣಾ ಆಯೋಗಕ್ಕೆ ಪ್ರಶ್ನೆಯನ್ನು, ಹಲವಾರು ಪ್ರಶ್ನೆಗಳು ಇಟ್ಕೊಂಡಿದ್ದಾರೆ, ಕನ್ಫ್ಯೂಷನ್ ಇಟ್ಕೊಂಡಿದ್ದಾರೆ. ಆ ಗೊಂದಲಗಳಿಗೆ ಉತ್ತರ ಪಡ್ಕೊಳ್ಳುವಂಥ ಅವರ ಪ್ರಯತ್ನಕ್ಕೆ ಬಿಜೆಪಿನೇ ಉತ್ತರ ಕೊಡುತ್ತೆ. ಉತ್ತರ ನೋಡಿ, ಈಗ ಕ್ಯಾಂಪೇನ್ ಮಾಡ್ತಿದ್ದಾಗ ನಾವು ಸಮಾಜದ ಮಧ್ಯದಲ್ಲಿ ನಾವು ಜವಾಬ್ದಾರಿತ್ವದಂಥ ಪ್ರತಿಪಕ್ಷ. ನೋಡಿ, ಇವರು ಸರ್ಕಾರ ಇರೋರು. ಸರ್ಕಾರ ಯಾರನ್ನು ಬ್ಲೇಮ್ ಮಾಡ್ತಾ ಇದ್ದೀರಾ? ಈಗ ಮತದಾರ ಪಟ್ಟಿಯನ್ನ ಮತದಾರನ್ನ ಹೆಸರು ಸೇರಿಸೋದು, ನೋಂದಾಯಿಸೋದು, ಹೆಸರು ಎಂಟ್ರ್ ಮಾಡೋದು ಕೆಲಸ ಯಾರ್ದು? ಇದೇ ಸರ್ಕಾರಿ ಅಧಿಕಾರಿಗಳದ್ದೇ. ಎಲ್ಲ ಕಸ್ಟೋಡಿಯನ್ ಆಗಿರ್ಬೋದು ಎಲೆಕ್ಷನ್ ಕಮಿಷನ್, ಬಟ್ ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸೋರೆಲ್ಲ ಈ ಸರ್ಕಾರಿ ನೌಕರರುಗಳು. ಸೊ ಯಾರನ್ನ ಏನು ದೋಷಿಸ್ತಿದ್ದೀರಿ, ಏನು ಮಾಡ್ತಿದ್ದೀರಿ? ಇವಾಗ ಸರಿ ಇಲ್ಲ, ಸರಿ ಮಾಡ್ಕೊಳ್ಳಿ. ಈಗ ಅವ್ರ ಹೆಸರಿದೆ, ವಯಸ್ಸಿದೆ, ಅಡ್ರೆಸ್ ಇದೆ, ತಂದೆ ಹೆಸರಿದೆ, ಸನ್ ಆಫ್ ಇದೆ, ಪಾರ್ಟ್ ನಂಬರ್ ಇರ್ತದೆ. ಇದು ಒಂದೇನಾ? ಹಾಗಿರ ಇದಕ್ಕೆಲ್ಲ ಲಿಂಕಿಂಗ್ ಆಗಿರುವಂಥ ಎಲ್ಲ ಹೆಸರುಗಳು ಒಂದೇ ಹೆಸರಿದೆ, ಎಷ್ಟು ಹೆಸರಿದೆ? ಇವ್ರು ಆಗ್ಲೇ ಹೆಸರುಗಳು ತಪ್ಪಿದೆ, ಇದಿದೆ. ಇವತ್ತು ಆ ಹೆಸರು ತಪ್ಪಿದ್ರೆ ಆಧಾರ ಹೆಂಗಾಯ್ತು ಇವನಿಗೆ? ನಾನು ಕೇಳ್ತಾ ಇದ್ದೀನಿ, ಇವನಿಗೆ ಆಧಾರ್ ಹೆಂಗೆ ಸಿಕ್ತು? ಇವನಿಗೆ BPL ಕಾರ್ಡ್ ಹೆಂಗೆ ಸಿಕ್ತು? ಇವನಿಗೆ SLC ಮಾರ್ಕ್ಸ್ ಕಾರ್ಡ್ ಲಿಂಕ್ ಏನು? ಇವನದು TC ಲಿಂಕ್ ಏನು? ಇಟ್ ಈಸ್ ಆಲ್ ಲಿಂಕ್ ಡಾಕ್ಯುಮೆಂಟ್ಸ್. ಒಂದಕ್ಕೊಂದು ಲಿಂಕಿಂಗ್. ಓಕೆ, ಮತದಾರ ಪಟ್ಟಿಯಲ್ಲಿ ತಪ್ಪು ಹೆಸರಿದೆ, ಆ ತಪ್ಪು ಹೆಸರನ್ನೇ ಆಧಾರಲ್ಲಿ ಎಂಟರ್ ಆಗಿದೆಯಾ? ಆ ತಪ್ಪು ಹೆಸರನ್ನೇ BPL ಕಾರ್ಡಲ್ಲಿ ಇದೆಯಾ? ಸುಮ್ಮನೆ ಈ ರೀತಿ ತಪ್ಪನ್ನು ಹೇಳ್ಕೊಂಡು, ಈ ರೀತಿ ಸುಳ್ಳನ್ನು ಹೇಳ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ತಿರೋದು ತಪ್ಪು. ಏನಾರು ಇದ್ರೆ ಅಫಿಡವಿಟ್ ಫೈಲ್ ಮಾಡ್ಕೊಳ್ಳಿ. ಏನು ಹೆಸರು ತಪ್ಪಾಗಿದೆ, ಹೆಸರು ತಪ್ಪಾಗಿರೋದು ಹಾಗೆ ಮುಂದುವರಿಬೇಕಾ? ಸ್ಪೆಲ್ಲಿಂಗ್ ತಪ್ಪ, ಅದನ್ನು ಎಲೆಕ್ಷನ್ ಕಮಿಷನರು ಇದನ್ನು ಹೇಳ್ಕೊಂಡು ಕೂತಿರ್ಬೇಕಾ? ಇವ್ರಿಗೆ ಬೆಳಗ್ಗೆದ್ದು ಇವ್ರಿಗಂತೂ ಬೇಕಾಬಿಟ್ಟಿ ಮಾತಾಡೋ ಅಂಥವ್ರಿಗೆ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ. ಅವ್ರೇನು ಉತ್ತರ ಕೊಡೋದ್ರಲ್ಲಿ ಯಾವತ್ತೂ ಹಿಂದೆ ಸರಿಯಲ್ಲ. ದೇ ಆರ್ ರೆಸ್ಪಾನ್ಸಿಬಲ್ ಏಜೆನ್ಸಿ. ಇವತ್ತು ಇಷ್ಟು ಪಾರದರ್ಶಕವಾಗಿ ಉತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ. ಇವರು ಸುಮ್ಮನೆ ಏಕಾಏಕಿ ಸುಮ್ಮನೆ ದೋಷಣೆ ಮಾಡುವಂಥ ಕೆಲಸಗಳನ್ನು ಮಾಡ್ತಿರೋವಂಥದ್ದು ಕಾಂಗ್ರೆಸ್ಸಿನ ಸಂಸ್ಕೃತಿ. ರೈಟ್. ರೀಸೆಂಟ್ ಡೆವಲಪ್ಮೆಂಟು ಸರ್, ಮತ್ತೊಂದು 52 ಪ್ರಕರಣಗಳನ್ನು ಸಂಪುಟದಲ್ಲಿ ವಾಪಸ್ ತಗೊಂಡಿದ್ರು. ಹೈಕೋರ್ಟ್ ಬಹಳ ಮುಖ್ಯವಾಗಿ ಹೇಳಿದೆ, ಇಂಥ ಪ್ರಕರಣಗಳು ವಿಶೇಷವಾಗಿ ಕ್ರಿಮಿನಲ್ ಏನಂತಿತ್ತು, ರೈತ ಹೋರಾಟಗಳನ್ನು ಮತ್ತು ಕನ್ನಡ ಪರ ಹೋರಾಟಗಳನ್ನು ಹೊರತುಪಡಿಸಿ ಅವು ಕಾನೂನಾತ್ಮಕವಾಗಿ ಏನಿದೆ ಆ ಪ್ರಕ್ರಿಯೆಗಳು ಪೂರ್ಣಗೊಳ್ಳಲೇಬೇಕು ಅಂತ ಹೇಳಿದೆ. ಏನು ಹೇಳ್ತಿರೋದ್ರ ಬಗ್ಗೆ? ನೋಡಿ, ಈ ಕಾಂಗ್ರೆಸ್ನವರು ಅಧಿಕಾರ ದುರ್ಬಳಕೆಯನ್ನು ಮಾಡೋಕ್ಕೆ ನಂಬರ್ 1 ಮತ್ತು ನಮ್ಮ ಸಂಸ್ಕೃತಿ, ನಮ್ಮ ಭಾವನೆಗಳನ್ನು, ನಮ್ಮ ನಂಬಿಕೆಗಳಿಗೆ ಅಗೌರವ ತರುವಂಥದ್ದು, ಧಕ್ಕೆ ತರುವಂಥ ಕೆಲಸಗಳನ್ನು ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಿರೋವಂಥದ್ದು. ಶಿವಲಿಂಗದ ಮೇಲೆ ಮೂತ್ರ ಮಾಡಿದವನ ಮೇಲೆ ಕೇಸ್ ವಿಡ್ರಾ ಮಾಡೋದಾ? ಆ ಕೇಸ್ ವಿಡ್ರಾ ಮಾಡ್ತಾ ರೈತರು ಕೇಸು, ಕನ್ನಡ ಪರ ಹೋರಾಟಗಾರರು ಎಲ್ಲ ಕೇಸನ್ನು ಒಟ್ಟಿಗೆ ಜೋಡಿಸಿ ಒಬ್ಬ ಶಿವಲಿಂಗದ ಮೇಲೆ ಮೂತ್ರ ಮಾಡಿದವನು ಕೇಸ್ ವಿಡ್ರಾ ಮಾಡ್ತೀವಿ ಅಂತಾರಲ್ಲ, ಇವ್ರು ಯಾವ ರೀತಿ ಜವಾಬ್ದಾರಿತ್ವಾದಂಥ ಪ್ರತಿನಿಧಿಗಳು ಇವರು? ಇದು ಯಾವ ರೀತಿ ಸರ್ಕಾರ ಜನವಿರೋಧಿ ಆಗಿರುವಂಥ, ನಮ್ಮ ಸಂಸ್ಕೃತಿ ನಮ್ಮ ನಂಬಿಕೆ ವಿರುದ್ಧವಾಗಿರುವಂಥ ಇಂಥ ಸರ್ಕಾರ ಅಂತ ಸರ್ಕಾರ ಅಂತಾರ? ಇಂಥ ಪ್ರಕರಣಗಳು ಹಾಗೆ ಮುಂದುವರೆದ್ರೆ ಮುಂದೊಂದು ದಿವಸ ಅದು ಕೋಮು ಸಂಘರ್ಷಕ್ಕೆ ಕಾರಣ ಆಗ್ಬೋದು. ಆ ಕೇಸೇ ಇಲ್ದಂಗೆ ಮಾಡಿದ್ರೆ ಉತ್ತಮ ಅನ್ನುವಂಥ ಅಭಿಪ್ರಾಯ ಇದೆ. ಇವಾಗ ಶಿಕ್ಷೆ ಕೊಟ್ಟರೆ ತಾನೇ ಕೋಮು ಸಂಘರ್ಷಣೆ ಆಗುವಂಥದ್ದು ಕಮ್ಮಿ ಆಗುತ್ತೆ. ವ್ಯವಸ್ಥೆ ಬಲಿಷ್ಠವಾಗಿದೆ, ವ್ಯವಸ್ಥೆ ಶಿಕ್ಷೆ ಕೊಡುತ್ತೆ. ಇಂಥ ತಪ್ಪಿಸ್ತರಿಗೆ ಯಾವ ಕಾರಣದಲ್ಲೂ ಬಿಡೋದಿಲ್ಲ. ಖಂಡಿತ ಈ ಕಾನೂನಲ್ಲಿ ಶಿಕ್ಷೆ ಕೊಡ್ತೀವಿ ಅಂಥವ್ರಿಗೆ ಕೇಸನ್ನು ವಿಡ್ರಾ ಮಾಡಿ ನೀವು ಸಮರ್ಥಿಸ್ಕೊಳ್ಳುವಂಥ ಈ ಕಾಂಗ್ರೆಸ್ಸಿಗೆ ಏನು ಬೇಕಾದ್ರೆ ಸಮರ್ಥಿಸ್ಕೋತಾರೆ. ಇಂಥವರು ಹಿಂದೂ ಸಮಾಜಕ್ಕೆ ಧಕ್ಕೆ ತರುವಂಥದ್ದು, ಹಿಂದೂ ಸಮಾಜಕ್ಕೆ ವಿರುದ್ಧವಾಗಿ ಕೆಲಸ ಮಾಡುವಂಥ ಈ ಕಾಂಗ್ರೆಸ್ಸಿಗರು ಯಾವತ್ತೂ ತುಷ್ಟೀಕರಣ ಮಾಡಿಕೊಂಡು ಶಿವಲಿಂಗದ ಮೇಲೆ ಮೂತ್ರ ಮಾಡಿದವನ್ನ ಪರ್ಮನೆಂಟಾಗಿ ಜೈಲಿನಲ್ಲಿ ಇರಬೇಕು. ಅವನು ಪರ್ಮನೆಂಟಾಗಿ ಜೈಲಲ್ಲಿ ಇರಬೇಕು. ಈ ರೀತಿ ಭಾವನೆಗಳನ್ನ, ನಮ್ಮ ನಂಬಿಕೆ, ನಾವು ಪೂಜಿಸುವಂಥ ದೇವ್ರ ಮೇಲೆ ಮೂತ್ರ ಮಾಡ್ತಾನಲ್ಲ, ಅದನ್ನು ಸಮರ್ಥಿಸ್ಕೋತಾರಲ್ಲ, ಅದಕ್ಕೆ ಗಲಭೆ ಮಾಡ್ತಾರಲ್ಲ, ಅಂಥವ್ರಿಗೆ ಏನು ಮಾಡ್ಬೇಕು ನೀವು? ರೈಟ್. ಏನು ಸರ್, ರಾಜ್ಯದಲ್ಲಿ ಇದು ಬೇರೆ ಧರ್ಮದ ಮೇಲೆ ಮಾಡಿದ್ರೆ ಹಿಂಗೆ, ಅವ್ರ ನಂಬಿಕೆ ಮೇಲೆ ಈ ರೀತಿ ಬೇರೆಯವ್ರು ಮಾಡಿದ್ರೆ ಹೇಗಿರುತ್ತೆ?